ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ? ಸುಮಾರು ಒಂದು 15-20 ವರ್ಷ ಆಯಿತು. ಮುಂಚೆ ಲೈನ್ ಎಲ್ಲ ಸ್ವಲ್ಪ ತುಂಬ ಹೆವಿ. ಬೆಳಗ್ಗೆ ನಿಂತ್ಕೊಂಡಿದ್ದು 7 ಗಂಟೆ 8 ಗಂಟೆ ನಿಂತ್ಕೊಂಡು ಸಾಯಂಕಾಲ 4 ಗಂಟೆವರೆಗೆ ಬೀಳ್ತಾ ಇತ್ತು. ಓಹೋ, ಬಟ್ ಈಗ ಚೆನ್ನಾಗಿದೆ. ನಿಮ್ಗೆ ಕುತ್ಕೊಳ್ಳೋ ಕಂಫರ್ಟಬಲ್ ಆಗಿದೆಯಾ? ಅದೇ ಖುಷಿ ಆಗ್ತಾ ಇದೆ. ನಾನು ಇವಾಗ 40+ ಇಯರ್ಸು. ನನಗೆ ಬುದ್ಧಿ ಬಂದಾಗಿನ ಎವ್ರಿ ಇಯರ್ ಒನ್ಸ್ ಬರ್ತೀವಿ. ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀರಾ? ಚೆನ್ನಾಗಿದೆ ಈ ಸಲ. ನನ್ನ ಎಕ್ಸ್ಪೀರಿಯನ್ಸ್ ಗುಡ್ ಅನಿಸ್ತಾ ಇದೆ ಇವಾಗ. ಸೊ ನಮಸ್ಕಾರ ಕರ್ನಾಟಕ. ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರೋ ಒಂದು ದೊಡ್ಡ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಧರ್ಮಸ್ಥಳಕ್ಕೆ. ಇಲ್ಲಿ ಬೆಂಗಳೂರು ಬಂದು 5-6 ವರ್ಷ ಆಯ್ತು, ಬಟ್ ಇವಾಗ್ಲೂ ಅವಕಾಶ ಸಿಗ್ಲಿಲ್ಲ ದೇವಸ್ಥಾನ ಹೋಗಕ್ಕೆ, ಧರ್ಮಸ್ಥಳ ಹೋಗಕ್ಕೆ. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಇಲ್ಲಿಂದ. ಫಸ್ಟ್ ಇಲ್ಲಿಂದ ಮ್ಯಾಂಗ್ಳೂರ್ ಹೋಗ್ತಾ ಇದೀವಿ. ಅಲ್ಲಿ ಒಂದು ದಿನ ಸ್ಟೇ ಮಾಡ್ಕೊಂಡು ದೆನ್ ಟುಮಾರೋ ವಿಲ್ ಗೋ ಟು ಧರ್ಮಸ್ಥಳ ದರ್ಶನ ಮಾಡಕ್ಕೆ. ಕಾರ್ ಇಸ್ ರೆಡಿ. ಮಾರ್ನಿಂಗ್ 3 AM. ಸೊ ಬನ್ನಿ ಹೋಗೋಣ. ಸೊ ನಮಸ್ಕಾರ ಫ್ಯಾಮಿಲಿ, ಫೈನಲಿ ವಿ ರೀಚ್ ಇದ್ದು ಧರ್ಮಸ್ಥಳ. ಅಂಡ್ ಧರ್ಮಸ್ಥಳದಲ್ಲಿ ರೈಟ್ ನಾವು ಇಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಇದೀವಿ. ನಾನು ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ಟೆಂಪಲ್ಗೂ ಬರ್ತಾ ಇದ್ದೀನಿ. ತುಂಬಾ ಎಕ್ಸೈಟೆಡ್, ತುಂಬಾ ಖುಷಿನೂ ಆಗ್ತಾ ಇದೆ. ಸೊ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ, ಟೆಂಪಲ್ ನೋಡೋಣ. ದರ್ಶನ ಮಾಡಕ್ಕೆ ಇಲ್ಲ ಸಾಮಾನ್ಯ ಸರತಿ ಸಾಲ ಅಂತ ಉಂಟಲ್ಲ, ಓಕೆ, ಅಲ್ಲಿಂದನೇ ಫ್ರೀ ದರ್ಶನಕ್ಕೆ ಸಾಲ. ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿಂದನೇ ಎಂಟ್ರಿ ಇದೆ, ಗೇಟ್ ನಂಬರ್ 3, ವೇ ಟು ದರ್ಶನ. ಬ್ಯಾಕ್ ಸೈಡ್ ಒಂದು ಶ್ರೀ ಸಾನ್ನಿಧ್ಯ ಅಂತ ಒಂದು ದೊಡ್ಡ ಕಾಂಪ್ಲೆಕ್ಸ್ ಇದೆ. ಸೊ ನನ್ನ ಪ್ರಕಾರ ಅದೇ ವೇಟಿಂಗ್ ಹಾಲ್ ಅಂತ ಅನಿಸ್ತಾ ಇದೆ. ಒಳಗಡೆ ಹೋಗಿ ನೋಡೋಣ. ಡನ್, ಥ್ಯಾಂಕ್ ಯು. ಓಕೆ, ಇಲ್ಲಿ ಬ್ಯಾಕ್ ಸೈಡ್ ಸೇವಾ ಕೌಂಟರ್ ಅಂತ ಇದೆ. ಸೊ ಯಾರಿಗೂ ಏನೋ ಸೇವಾ ಏನಾದರೂ ಮಾಡಬೇಕು ಅಂತಂದರೆ ಮಾಡ್ಬೋದು ನೀವು. ಜನ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಇದು ಬಿಲ್ಡಿಂಗ್ಸ್ ಎಲ್ಲ ಸ್ವಲ್ಪ ಹೊಸ ಥರ ಫೀಲ್ ಆಗ್ತಾ ಇದೆ. ನಿಮ್ಗೆ ಏನಂತ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಆಯ್ನಾ ಯೂಟ್ಯೂಬರ್ ಹೌದಾ? ವಿಡಿಯೋ ನೋಡ್ತೇನೆ. ಥ್ಯಾಂಕ್ ಯುನಾ. ಇದು ಹೆಂಗನಾ ಇಲ್ಲಿ ಸಿಸ್ಟಮ್ ಎಲ್ಲ? ಸ್ವಲ್ಪ ಇದು ಹೊಸ ಬಿಲ್ಡಿಂಗ್ ಥರನೂ ಕಾಣಿಸ್ತಾ ಇದೆ. ಹೌದು ಸರ್, ಇದು ಅಷ್ಟು ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಈಗ ಮಾಡ್ತೇವೆ. ಫಸ್ಟ್ ಮುಂಚೆ ಆ ಸಿಸ್ಟಮ್ ಇತ್ತು, ಈಗ ಇದು ಹೊಸ ಸಿಸ್ಟಮ್. ಮಾಡಿದೆ, ಜಾಸ್ತಿ ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಅದೇ ನಾವು ಸ್ಟ್ರೈಟಾಗಿ ಬಂದುಬಿಟ್ಟಿದ್ದೀವಿ. ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು. ನೋಡಿ ಒಳಗಡೆ ವೆಯ್ಟಿಂಗ್ ಹಾಲಲ್ಲಿ ಎಷ್ಟು ಜನ ಇದ್ದಾರೆ. ಆಯ್ನಾ, ಹಲೋ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಓಕೆ, ಸೊ ಈಗ ಬ್ಯಾಕ್ ಸೈಡಲ್ಲಿ ಒಂದು ಅನೌನ್ಸ್ಮೆಂಟ್ ಏನೋ ನಡೀತಾ ಇದೆ. ಎಕ್ಸ್ಪೆಕ್ಟೆಡ್ ಹಾಲ್ ರಿಲೀಸ್ ಬೈ 5:15 PM to 5:45 PM ಅಂತ. ಈಗ ಆಲ್ರೆಡಿ 5 o'clock ಆಗ್ತಾ ಇದೆ. ಐ ಥಿಂಕ್ ಹಾರ್ಡ್ಲಿ ಒಂದು 30 minutes ನಾವು ವೆಯ್ಟ್ ಮಾಡಬೇಕು. ಓಕೆ, ವೆಯ್ಟ್ ಮಾಡೋಣ. ಬೈಕ್ ರೈಡ್ ಮಾಡ್ತೀರಾ? ಬೈಕ್ ರೈಡ್, ಹೌದು. ನಾನು ನೋಡಿದ್ದೀನಿ, ಫಾಲೋ ಮಾಡಿಲ್ಲ. ನೀವು ಯಾವ ಊರು? ಬೆಂಗಳೂರೇನಾ? ಓಹೋ, ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಇಲ್ಲಿ? ನಾನು ಬೇಸಿಕಲಿ ಹಾಸನವನು. ಓಕೆ, ನಾನು ಇವಾಗ 40+ ಇಯರ್ಸು. ನನಗೆ ಬುದ್ಧಿ ಬಂದಾಗಿನ ಎವ್ರಿ ಇಯರ್ ಒನ್ಸ್ ಬರ್ತೀವಿ. ಓಹೋ, ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀರಾ? ಹೌದು, ಚೆನ್ನಾಗಿದೆ ಈ ಸಲ. ನನ್ನ ಎಕ್ಸ್ಪೀರಿಯನ್ಸ್ ಗುಡ್ ಅನಿಸ್ತಾ ಇದೆ ಇವಾಗ. ಈ ರೂಮಲ್ಲಿ ನೀವು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಫಸ್ಟ್ ಟೈಮ್ ಇದ್ದು ಎವ್ರಿ ಡಿಸೆಂಬರ್. ನಾನು ಈ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನನ್ನ ಲೈಫಲ್ಲಿ. ಈಗ ನನ್ಗೆ ಗೊತ್ತಿಲ್ಲ ಫಸ್ಟ್ ಹೆಂಗಿತ್ತು ಸಿಸ್ಟಮ್ ಅಂತ. ಅವ್ರು ಯಾರು ಎಕ್ಸ್ಪ್ಲೇನ್ ಮಾಡಿದೆ, ಅದಕ್ಕೆ ಓಕೆ ಯಾರು ಕೇಳೋಣ ಅಂತ. ಚೆನ್ನಾಗಿದೆ, ಅವ್ರ ಸಿಸ್ಟಮ್ ಚೆನ್ನಾಗಿದೆ, ಕ್ಲೀನ್ನೆಸ್ ಚೆನ್ನಾಗಿದೆ, ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ನಾವು ಎವ್ರಿ ಇಯರ್ ಬರ್ತೀವಿ. ನಾನು ಚಿಕ್ಕದಿಂದ ಬರ್ತಾ ಇದ್ದೀನಿ ಎವ್ರಿ ಇಯರ್. ನನ್ನ ಪ್ರಕಾರ ಇಡೀ ಕರ್ನಾಟಕದಲ್ಲೆಲ್ಲ ಬರ್ತಾರೆ. ಹೌದು, ಅಷ್ಟೊಂದು ನಂಬಿಕೆ ಇದೆ. ಹೌದು, ನಮಗೆ ನಂಬಿಕೆ ಇದೆ. ನೀವು ನಂಬ್ತೀರಾ ತುಂಬಾ? ಹೌದು, ಯಾವತ್ತೂ ಈ ನಂಬಿಕೆ ಹೊರಟೋಗಲ್ಲ. ಮಂಜುನಾಥ ಸ್ವಾಮಿ ಮೇಲೆ ನಮಗೆ ಲೈಫ್ ಲಾಗ್ ನಾವು ಇರೋವರೆಗೂ ಈ ನಂಬಿಕೆ ಇದ್ದೇ ಇರ್ತಾ ಇದೀವಿ. ಜೈ ಮಂಜುನಾಥ ಸ್ವಾಮಿ. ಜೈ. ಥ್ಯಾಂಕ್ ಯು. ಫಾಲೋ ಮಾಡ್ತೀನಿ ಇವಾಗ. ನೀನು ಚಲೋ. ಥ್ಯಾಂಕ್ ಯು. ಪೊಲೀಸ್ ಅವ್ರಿಗೆಲ್ಲ ಏರ್ ಮಾಡ್ತಿರ್ತಾರೆ, ವಾಟರ್ ಬಾಟಲ್ ನಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗ್ತದೆ. ಥ್ಯಾಂಕ್ ಯು. ಆಯ್ತಾ, ಚೆನ್ನಾಗಿದ್ದೀರಾ? ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು. ಎಲ್ಲಿಂದ ಬರ್ತಾ ಇದ್ದೀರಾ? ದೇವನಹಳ್ಳಿ ತಾನೆ. ಓ, ದೇವನಹಳ್ಳಿ. ಎಲ್ಲ ಬೆಂಗಳೂರವರೇ ಮೋಸ್ಟ್ಲಿ. ಎಷ್ಟು ವರ್ಷ ಆಯಿತು ನೀವು ಇಲ್ಲಿ ಬಂದು? ಒಂದು ವರ್ಷ, 1 year ಬ್ಯಾಕ್ ಆಗಿದೆ. ಫಸ್ಟ್ ಟೈಮ್ 1 year ಬ್ಯಾಕ್ ಬಂದಿರೋದು? 1 year ಬ್ಯಾಕ್. ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಾ? ಹೆಂಗೆ ಅನಿಸ್ತು ಈಗ? ಈಗೆಲ್ಲ ನೀವು ಲಾಸ್ಟ್ ಟೈಮ್ ಬಂದರೂ ಈ ಥರನೇ ಇತ್ತಾ? ಚೇಂಜ್ ಮಾಡಿ, ಇದು ಹೊಸ ರೀತಿ ಚೇಂಜ್ ಮಾಡಿದ್ದಾರೆ. ಸೊ ಅದು ಚೆನ್ನಾಗಿತ್ತಾ? ಇದು ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿಲ್ಲ. ವೇಟಿಂಗ್ ಏರಿಯಾ ಚೆನ್ನಾಗಿ ಮಾಡಿದ್ದಾರೆ, AC ಎಲ್ಲ ಇದೆ. AC ಎಲ್ಲ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು.
ನಮಗೆ ಮ್ಯಾನೇಜ್ಮೆಂಟ್ ಇಂದ ಹೊರಗಡೆ ಕರೆದಿದ್ದಾರೆ. ಆ್ಯಕ್ಚುಲಿ ಯಾರೋ ನಮಗೆ ಅವ್ರಿಗೆ ಗೊತ್ತಾಯಿತು ನಾವು ಬಂದಿದ್ದೀವಿ ಅಂತ, ಸೊ ಅವ್ರು ಕರೆದಿದ್ದಾರೆ ಆಫೀಸಿಗೆ ಹೋಗಿ ಮಾತಾಡೋಣ. ಆ್ಯಂಡ್ ಮೋರ್ ಕ್ವೆಶ್ಚನ್ ಕೇಳೋಣ ಏನು ಅವರು ನೀವು ಏನು ಮಾಡಿದ್ದಾರೆ ಅಂತ. ನಮಸ್ಕಾರ ಅಲಿಂಗಿ ಅವರೇ, ವೆಲ್ಕಮ್. ಚೆನ್ನಾಗಿದ್ದೀವಿ. ನ್ಯೂ ಕ್ಯೂ ಕಾಂಪ್ಲೆಕ್ಸ್ ವಿಡಿಯೋಸ್ ಭಾಳ ಚೆನ್ನಾಗಿ ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ಬೈಕಲ್ಲಿ ಹೋಗುವಾಗ ಬೇರೆಯವರಿಗೆ ಹೆಲ್ಪ್ ಮಾಡೋದು ನಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗ್ತದೆ ಮಾಡ್ತಾಯಿದ್ದೀವಿ. ವೆರಿ ನೈಸ್ ಕಾಂಟೆಂಟ್. ಥ್ಯಾಂಕ್ ಯು ಸೋ ಮಚ್. ಹೌದು, ಖುಷಿ ಆಗುತ್ತೆ ನೋಡ್ತಾ ಹೋಗ್ಲಿಕ್ಕೆ. ನಮಗೂ ತುಂಬ ಖುಷಿ. ಇನ್ನೊಂದು ಇಲ್ಲಿ ಟೆಂಪಲ್ ಬಂದಮೇಲೆ ಇನ್ನೂ ಖುಷಿ. ನಾನು ಸ್ವಲ್ಪ ಜನದ್ದು ಇಂಟರ್ವ್ಯೂ ತೊಗೊಂಡೆ. ದೇ ಆರ್ ಲೈಕ್, ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದೀವಿ, ಆ ಟೈಮ್ ಕ್ಯೂ ಅಲ್ಲಿ ತುಂಬ 8 hours 10 hours ಆ ಥರ ಟೈಮೆಲ್ಲ ಆಗ್ತಾಯಿದ್ದೆ. ಬಟ್ ಈಗ ಲೈಕ್ ವಿತಿನ್ 25 minutes ದರ್ಶನವೂ ಮುಗೀತು ಅಂತಾರೆ. ಮ್ಯಾನೇಜ್ಮೆಂಟ್ ಅಂದರೆ ಪೂಜ್ಯ ಕಾವಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಜಿ ಅವರನ್ನು ನಾವೆಲ್ಲರೂ ಕಾವಂದರು ಅಂತ ಕರೆಯೋದು. ಅವರು ಮತ್ತು ಹರ್ಷೇಂದ್ರ ಕುಮಾರ್ ಸರ್ ಅವರು ಮತ್ತು ಶ್ರೇಯಸ್ ಕುಮಾರ್ ಅವರು, ನಿಶ್ಚಲ್ ಅವರು, ಎಲ್ಲರೂ ಕೂಡ ಮ್ಯಾನೇಜ್ಮೆಂಟ್ನವರು ಭಾಳ ಕೇರ್ ತಗೊಂಡಿದ್ದಾರೆ ಇಲ್ಲಿ ಈ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ, ಟು ಎನ್ಶ್ಯೂರ್ ದಟ್ ಡಿವೋಟೀಸ್ ಹ್ಯಾವ್ ದ ಬೆಸ್ಟ್ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್. ಎಷ್ಟು ಟೈಮ್ ಆಯಿತು ಈ ಕಾಂಪ್ಲೆಕ್ಸ್ಗೆ? ಇದು ಜನವರಿಯಲ್ಲಿ, ಬನ್ನಿ ಶೋ ಯು ಅರೌಂಡ್ 7 ಜನವರಿಯಲ್ಲಿ ಇನಾಗ್ರೇಷನ್ ಆಗಿರೋದು. 7 January ದಿಸ್ ಇಯರ್ 2025. ಆನರೇಬಲ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಧನ್ಕರ್ಜಿ ಅವರು ಬಂದು ಇನಾಗ್ರೇಷನ್ ಮಾಡಿದರು. ಧರ್ಮಸ್ಥಳದಲ್ಲಿ 4 ದಾನ: ಅನ್ನದಾನ, ವಿದ್ಯಾದಾನ, ಅಭಯದಾನ ಆ್ಯಂಡ್ ಔಷಧ ದಾನ ಅಂತ. ವೆರಿ ಹ್ಯಾಪಿ ದಟ್ ಯು ಆರ್ ಹಿಯರ್ ಆ್ಯಂಡ್ ಐ ವಿಲ್ ಶೋ ಯು ದ ಕ್ಯೂ ಕಾಂಪ್ಲೆಕ್ಸ್. ನಾವು ಈಗ ಹಾಲಲ್ಲಿ ಬಂದಿದ್ದೀವಿ. ಜನ ಆಲ್ರೆಡಿ ಎಲ್ಲ ಮೂವ್ ಆಗಿದ್ದಾರೆ ಟುವರ್ಡ್ಸ್ ಟೆಂಪಲ್. ಇಟ್ಸ್ ಆಲ್ರೆಡಿ. ಹೌದು ಹೌದು. ಸೊ ಈ ಸಿಸ್ಟಮ್ ಹೇಗಿದೆ ಅಂತ ಹೇಳಿದರೆ, ನೀವು ಬೇರೆ ಕಡೆ ಎಲ್ಲ ಕ್ಯೂ ಲೈನ್ ನೋಡಿರ್ಬೋದು. ಅದನ್ನು ನಾವು ಟ್ರೆಡಿಷ್ನಲ್ ಕ್ಯೂ ಸಿಸ್ಟಮ್ ಅಂತ ಕರಿತೇವೆ. ಒಂದು ಅದರಲ್ಲಿ ಏನು ಕಷ್ಟ ಅಂತ ಹೇಳಿದರೆ, ತುಂಬ ನಡಿಬೇಕು, ನಿಂತೇ ಇರಬೇಕು. ನಾನು ನಿಂತ್ಕೊಳ್ಳೋದು ಒಂದು ಸ್ಟೆಪ್ ಆಪ್ಷನ್ ಇಲ್ಲ ಇರೋದಿಲ್ಲ. ಸೊ ಅದು. ಆ್ಯಂಡ್ ಸೆಕೆಂಡ್, ಯಾವಾಗ ಬೇಕಾವಾಗ ನನಗೆ ವಾಶ್ರೂಮ್ ಹೋಗೋಕ್ಕೆ ಆಗಲ್ಲ, ಬಿಕಾಸ್ ಐ ಆಮ್ ಇನ್ ಅ ಕ್ಯೂ. ನಾನು ಹೋದರೆ ಎಲ್ಲಿ ನನ್ನ ಸ್ಪಾಟ್ ಮಿಸ್ ಆಗ್ತದೆ ಅಂತ ಹೇಳಿ ಹೆಚ್ಚಿನವರು ವಾಶ್ರೂಮಿಗೆ ಹೋಗೋದು ಅವಾಯ್ಡ್ ಮಾಡ್ತಾರೆ. ಆ್ಯಂಡ್ ಒಂದು ಸಫೋಕೇಶನ್ ಫೀಲಿಂಗ್, ಬಿಕಾಸ್ ನ್ಯಾರೋ ಪಾತ್ ಇರೋದ್ರಿಂದ, ನ್ಯಾರೋ ಕ್ಯೂ ಲೈನ್ ಅಷ್ಟೊಂದು ಕ್ರೌಡ್, ಅಷ್ಟೊಂದು ಪೀಪಲ್ ಇರೋದ್ರಿಂದ. ಸೊ ಅಂಥದ್ದೆಲ್ಲ ಚಾಲೆಂಜಸ್ ವಿತ್ ದ ಟ್ರೆಡಿಷನಲ್ ಸಿಸ್ಟಮ್. ಹಾಗಾಗಿ ಬಹಳಷ್ಟು ಮೀಟಿಂಗ್ಸ್, ಬಹಳಷ್ಟು ಡಿಸ್ಕಷನ್ಸ್ ಎಲ್ಲ ಮಾಡಿ ಈ ಕ್ಯೂ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಪೂಜ್ಯರು ಮತ್ತೆಲ್ಲ ಮ್ಯಾನೇಜ್ಮೆಂಟ್ನವರು, ಅದು ಹರ್ಷೇಂದ್ರ ಕುಮಾರ್ ಸರ್ ಅವರು ಇರ್ಬೋದು, ಎಲ್ಲರೂ ಕೂಡ ತುಂಬ ಪ್ಲಾನ್ಸನ್ನು ನೋಡಿದ್ದಾರೆ. 11 ಪ್ಲಾನ್ಸನ್ನು ನೋಡಿ ರಿಜೆಕ್ಟ್ ಮಾಡಿದ್ದಾರೆ ಆರ್ಕಿಟೆಕ್ಟ್ಸ್ ಒಟ್ಟಿಗೆ ಈ ಹಾಲಿಗೆ. ಸೊ ಒಂದೇ ಉದ್ದೇಶ, ಡಿವೋಟೀಸಿಗೆ ಕಂಫರ್ಟ್ ಇರಬೇಕು, ಕನ್ವೀನಿಯೆಂಟ್ ಇರಬೇಕು ಆ್ಯಂಡ್ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಹೇಳಿ. ಸೊ ಆ ಒಂದು ಪ್ಲ್ಯಾನಿಂದ ಈ ಸಿಸ್ಟಮನ್ನು ಡೆವಲಪ್ ಮಾಡಿದ್ದಾರೆ. ನಾವು ಸರ್ವೆ ಮಾಡಿದ್ದೇವೆ. ಆವಾಗ ಟ್ರೆಡಿಷನಲ್ ಕ್ಯೂ ಸಿಸ್ಟಮಲ್ಲಿ 4 ರಿಂದ 5 ಕಿಲೋಮೀಟರ್ ನಡಿಬೇಕಿತ್ತು ಆನ್ ಅ ವೆರಿ ಕ್ರೌಡೆಡ್ ಡೇ. ಹೌದು, ಆನ್ ಅ ಕ್ರೌಡೆಡ್ ಡೇ. ಇಲ್ಲಿ ಇಟ್ ಈಸ್ ವಿದಿನ್ 1 ಕಿಲೋಮೀಟರ್. ಡೈರೆಕ್ಟಾಗಿ ಟೆಂಪಲಿಗೆ ಹೋಗೋದು, ಬೇರೆ ಹಾಲಿಗೆ ಶಿಫ್ಟ್ ಆಗೋದು, ಆ ಥರದ್ದು ಏನೂ ಇಲ್ಲ. ಸೊ ಕನ್ಫ್ಯೂಷನ್ ಆಗಲ್ಲ, ಸ್ಟ್ರೇಟ್ ಟೆಂಪಲ್, ಸ್ಟ್ರೇಟ್ ಅಷ್ಟೇ, ಹಾಲಲ್ಲಿ ಮತ್ತು ಸ್ಟ್ರೇಟ್. ಬಾಷ್ನವರೊಟ್ಟಿಗೆ ಕೊಲ್ಯಾಬ್ರೇಟ್ ಮಾಡಿ, ವಿತ್ ಬಾಷ್ ಕಂಪನಿ. ಬಾಷ್, ಹೌದು, ಅವರು ಇಲ್ಲಿ ಬಂದು ಬಹಳಷ್ಟು ರಿಸರ್ಚ್ ಎಲ್ಲ ಮಾಡಿ ಈ ಸಿಸ್ಟಮನ್ನು ಡೆವಲಪ್ ಮಾಡಿದ್ದಾರೆ. ಹೇಗೆಂದರೆ 160 AI ಕ್ಯಾಮರಾಸ್ ಇದೆ. ಸೊ ಈ AI ಕ್ಯಾಮರಾಸ್ ಕಂಟಿನ್ಯೂಸ್ ಆಗಿ ಎಷ್ಟು ಜನ ಬರ್ತಿದ್ದಾರೆ, ಎಷ್ಟು ಜನ ಎಕ್ಸಿಟ್ ಆಗ್ತಿದ್ದಾರೆ ಕೌಂಟ್ ಮಾಡ್ತಾ ಇರುತ್ತೆ. ಸೊ ರಿಯಲ್ ಟೈಮ್ ಕೌಂಟಿಂಗ್ ಇರುತ್ತೆ. ಅದು ಆಟೋಮೇಟೆಡ್, ಮ್ಯಾನ್ಯಲ್ ಎಲ್ಲೂ ಇಲ್ಲ. ಅದೇ ರೈಟ್ ಹಾಲ್ ಯಾವುದು ಅಂತ ಹೇಳೋದು ಅಲಾಟ್ ಮಾಡುತ್ತೆ. ಈಗ ಇಷ್ಟು ಜನ ಬಂದರು, ಅವರಿಗೆ ಹಾಲ್ ನಂಬರ್ 8. ಈ ಹಾಲ್ ಫುಲ್ ಆದ ಕೂಡಲೇ ಯಾರೂ ಕೂಡ ಫುಲ್ ಆಯಿತು ಅಂತ ಹೇಳಿ ನೋಡಲಿಕ್ಕಿಲ್ಲ. ಸಿಸ್ಟಮೇ ನೋಡಿ ಫುಲ್ ಆಗ್ತಾ ಬಂತು, ಈ ಹಾಲನ್ನು ಕ್ಲೋಸ್ ಮಾಡಿ ಅಂತ ನೋಟಿಫಿಕೇಷನ್ ಕೊಡ್ತದೆ, ಅಲರ್ಟ್ ಕೊಡ್ತದೆ. ಅದು ಕ್ಲೋಸ್ ಮಾಡಿದ ಕೂಡಲೇ ನೆಕ್ಸ್ಟ್ ಹಾಲ್ ಯಾವುದು ಅಂತ ಸಾಫ್ಟ್ವೇರೇ ಹೇಳುತ್ತೆ, ಯು ಪ್ರೊಸೀಡ್ ಟು ಹಾಲ್ ನಂಬರ್ 3 ಅಂತ. ಅದು ಫುಲ್ ಆದ ಕೂಡಲೇ ನೆಕ್ಸ್ಟ್ ಕಂಪ್ಲೀಟ್ ಆಟೋಮೇಟೆಡ್. ಎಲ್ಲೂ ಕೂಡ ನಾವು ಅವರನ್ನು ಬೇಗ ಬಿಟ್ವಿ, ಇವರನ್ನು ಬೇಗ ಬಿಟ್ಟಿದ್ದಾರೆ ಇಲ್ಲವೇ ಇಲ್ಲ. ಬಿಕಾಸ್ ಆ ಕ್ಯಾಲ್ಕುಲೇಷನ್ ಈಸ್ ಆಲ್ ಡನ್ ಬೈ ದ ಸಾಫ್ಟ್ವೇರ್. ಆ್ಯಂಡ್ ಇವರನ್ನು ಯಾವಾಗ ರಿಲೀಸ್ ಮಾಡುವ ಟೈಮ್ ಬರ್ತದೆ, ಸಾಫ್ಟ್ವೇರ್ ಹೇಳ್ತದೆ ರಿಲೀಸ್ ಹಾಲ್ ನಂಬರ್ 8, ಆವಾಗ ಹಾಲ್ ನಂಬರ್ 8 ರಿಲೀಸ್ ಮಾಡ್ತಾರೆ. ಸೊ ಕಂಪ್ಲೀಟಾಗಿ ಟೆಂಪ್ರೇಚರ್ ತುಂಬ ಕೋಲ್ಡ್ ಇದೆ ಒಳಗಡೆ. ಔಟ್ಸೈಡ್ ನನಗೆ ತುಂಬ, ಈಗ ಬೆಂಗಳೂರು ಕೋಲ್ಡ್ ಆಗಿದೆ, ಬಟ್ ಇಲ್ಲಿ ತುಂಬ ಹೀಟ್ ಫೀಲ್ ಆಗ್ತಾ ಇದೆ. ಹೌದು, ಬಟ್ ಇನ್ಸೈಡ್ ಇಟ್ ಇಸ್ ಲೈಕ್ ವೆರಿ ನಾರ್ಮಲ್. ಹೌದು, ಟು ಕೋಲ್ಡ್ ಆಲ್ಸೋ, ಬಟ್ ಇಟ್ಸ್ ಲೈಕ್ ನಾರ್ಮಲ್. ಈ ಸ್ಪೆಷಾಲಿಟಿ ನೋಡಿ ನಿಮಗೆ ಅಲ್ಲಿ ಡಕ್ಟ್ಸ್ ಎಲ್ಲ ಕಾಣುತ್ತೆ, ಬಟ್ ಅದು ಇಟ್ ಈಸ್ ನಾಟ್ ಎ ಸಿ ಅಲ್ಲ, ಅದು ಟೆಂಪ್ರೇಚರ್ ಕೂಲ್ಡ್, ಇದು ಕಂಟ್ರೋಲ್ಡ್ ರೂಮ್. ಇದು ಹೇಗಂದರೆ ಇಲ್ಲಿ ಟೆಂಪ್ರೇಚರ್ ವಿಲ್ ಆಲ್ವೇಸ್ ಬಿ 26 or 27 degrees ಇನ್ಸೈಡ್.
ಯಾವಾಗಲೂ ಅಷ್ಟೇ ಇರುತ್ತೆ. ಹೌದು ಕರೆಕ್ಟ್. ಕೆಲವೊಂದು ಜನ ಬೇಬಿ ಇರ್ತಾರೆ, ಇಲ್ಲ ಏಜ್ ಪೀಪಲ್ ಇರ್ತಾರೆ. ಹೌದು. ಟೆಂಪರೇಚರ್ ಮೇಲೆ ಕೆಳಗೆ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅಂದರೆ ಕೊಳ್ಳಿದ್ರೂ ಪ್ರಾಬ್ಲಮ್. ಸೊ ಈ ಪ್ಲ್ಯಾನ್ ಮಾಡುವಾಗ ಮ್ಯಾನೇಜ್ಮೆಂಟ್ನವರು ಕಾವಂದ್ರೆ ಎಲ್ಲ ಹಿ ವಾಸ್ ವೆರಿ ಸ್ಪೆಸಿಫಿಕ್. ಎ ಸಿ ಹಾಕೋದು ಬೇಡ, ಯಾಕಂದರೆ ಕೆಲವರಿಗೆ ಚಳಿ ಸ್ಟಾರ್ಟ್ ಆಗುತ್ತೆ. ಅದರ ಬದಲು ನಾವು ಆ್ಯಂಬಿಯೆಂಟ್ ಒಂದು ಟೆಂಪ್ರೇಚರ್ ಮೇಂಟೈನ್ ಮಾಡಿದರೆ ಎಲ್ಲರೂ ದೇ ವಿಲ್ ಹ್ಯಾವ್ ಅ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ನೀವು ಇಲ್ಲಿ ನೋಡಿದರೆ ಇಟ್ ಈಸ್ ವೆರಿ ಪ್ಲೆಸೆಂಟ್. ನಿಮಗೆ ಸೆಕೆನೂ ಆಗೋದಿಲ್ಲ, ಚಳಿನೂ ಆಗೋದಿಲ್ಲ, ವೆರಿ ಪ್ಲೆಸೆಂಟ್. ಇದು ನೀವು ಕೂತ್ಕೊಳ್ಳಿ. ಹೌದು. ಸೊ ದಿಸ್ ಇಸ್ ಬರೋದು, ಯು ಜಸ್ಟ್ ವೆಯ್ಟ್ ಫಾರ್ ಯುವರ್ ಟರ್ನ್. ರಿಲ್ಯಾಕ್ಸ್ ಆಗಿ ಇಲ್ಲಿ ಹಾಲಿಗೆ ಬಂದ ಕೂಡಲೇ, ಹಾಲ್ ಫುಲ್ ಆದ ಕೂಡಲೇ ಡೋರ್ಸ್ ಎಲ್ಲ ಇದು ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ಮತ್ತೆ ಇಟ್ ಈಸ್ ಯೋರ್ ಟೈಮ್. ನೀವು ಬೇಕಾದರೆ ವಾಶ್ರೂಮಿಗೆ ಹೋಗ್ಬೋದು. ವಾಶ್ರೂಮ್ ತುಂಬ ಕ್ಲೀನಾಗಿ ಅವರು ಮ್ಯಾನೇಜ್ ಮಾಡಿದ್ದಾರೆ. ಬಟ್ ನನ್ನ ಜಸ್ಟ್ ಒಂದು ಸ್ಮಾಲ್ ಸಜೆಷನ್ ಟು ಎವ್ರಿ ಒನ್, ನೀವು ಎಲ್ಲಿ ವಾಶ್ರೂಮ್ ಯೂಸ್ ಮಾಡಿದ್ರೆ ಪ್ಲೀಸ್ ಕೀಪ್ ಇಟ್ ಕ್ಲೀನ್. ಒಂದು ಹಂಬಲ್ ರಿಕ್ವೆಸ್ಟ್, ಬಿಕಾಸ್ ಮ್ಯಾನೇಜ್ಮೆಂಟ್ ಅವರು ಕ್ಲೀನ್ ಮಾಡ್ತಾರೆ, ಬಟ್ ಯೂಸ್ ಮಾಡೋರು ನಾವು. ಸೊ ವಿ ಹ್ಯಾವ್ ಟು ಬಿ like extra careful, so please, it's a humble request. It's the right point. Thank you, Lekhi ಅವರೇ. ಅದು ಐ ಶುಡ್ ಅಪ್ರಿಷಿಯೇಟ್ ದ ಸ್ಟಾಫ್ ಹಿಯರ್. ಎಲ್ಲ ಟೆಂಪಲ್ ಸ್ಟಾಫ್ ಇರ್ಬೋದು ಅಥವಾ ವಾಲಂಟಿಯರ್ಸ್ ಇರ್ಬೋದು, ಕ್ಲೀನಿಂಗ್ನವರು ಭಾಳಷ್ಟು ವರ್ಕ್ ಮಾಡ್ತಾರೆ, ಬಹಳ ಎಫರ್ಟ್ ಹಾಕ್ತಾರೆ. ಹಾಗಾಗಿ ನೀವು ಇಲ್ಲಿ ಡೌನಲ್ಲಿ ಎಷ್ಟೊಂದು ಕ್ಲೀನ್ ಆಗಿದೆ, ಒಂದು ಸಣ್ಣ ಪೇಪರು ಕಾಣಿಸ್ತಾ ಇಲ್ಲ. ಸಾವಿರಗಟ್ಟಲೆ ಜನ ಬಂದು ಹೋಗ್ತಾರೆ. ಆದರೆ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಬಂದು ನೋಡಿ, ಐ ಕ್ಯಾನ್ ಗ್ಯಾರಂಟಿ ಯಾವಾಗಲೂ ಇದು ಇದೇ ರೀತಿ ಇರುತ್ತೆ. ಧರ್ಮಸ್ಥಳಕ್ಕೆ ಕ್ಲೀನೆಸ್ಟ್ ಟೆಂಪಲ್ ಟೌನ್ ಅಂತ ಅವಾರ್ಡು ಸಿಕ್ಕಿದೆ. ಹೌದು. ಸೊ ಇಲ್ಲಿ ಮಲ್ಟಿಮೀಡಿಯಾ ಸಿಸ್ಟಮ್ಸ್ ಇದೆ. ಸೊ ಟಿ ವಿಯಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಅಂದರೆ ಎಷ್ಟೊತ್ತಿಗೆ ದರ್ಶನ, ಎಕ್ಸ್ಪೆಕ್ಟೆಡ್ ಟೈಮ್ ಫಾರ್ ದರ್ಶನ್ ಈಸ್ 12:15 ಆರ್ 1:15 ಅಂತ ಬರ್ತದೆ. ಅಂದರೆ ಇಷ್ಟು ಹೊತ್ತು ಆದಮೇಲೆ ನಿಮಗೆ ದರ್ಶನ. ಅಂಟಿಲ್ ದೆನ್ ಯು ಕ್ಯಾನ್ ಬಿ ರಿಲ್ಯಾಕ್ಸ್ಡ್. ಡಿವೋಟೀಸಿಗೆ ಈಗ ಒಂದು ಸ್ವಲ್ಪ ಟ್ರಾನ್ಸಿಷನ್ ಟೈಮ್ ಅಂತ ಹೇಳ್ಬೋದು. ಅಂದರೆ ನ್ಯೂ ಕಾಂಪ್ಲೆಕ್ಸ್. ಅದರಲ್ಲಿ ಒಂದು ಬೆನಿಫಿಟ್ ಏನಂದರೆ, ನನಗೆ ಒಂದು ಮುಂದೆ ಹೋಗ್ತಿದ್ದೇನೆ ಅಂತ ಹೇಳುವ ಫೀಲಿಂಗ್ ಇರ್ತದೆ. ಅಂದರೆ ನಾನು ಒಂದೊಂದೇ ಸ್ಟೆಪ್ ತಗೊಳ್ತಾ ಹೋಗ್ತಿದ್ದೇನೆ, ಏನೋಪ್ಪ ನಾನು ಮುಂದೆ ಹೋಗ್ತಿದ್ದೇನೆ ಅಂತ ಹೇಳೋ ಫೀಲಿಂಗ್ ಇರ್ತದೆ. ಸೊ ಇಲ್ಲಿ ಆ ಫೀಲಿಂಗ್ ಇಲ್ಲ. ಆದರೆ ಇಟ್ ಈಸ್ ಮೋರ್ ಕನ್ವೀನಿಯೆಂಟ್, ಮೋರ್ ಕಂಫರ್ಟೇಬಲ್. ಎಕ್ಸಾಕ್ಟ್ಲಿ. ನಾನು ಕ್ಯೂ ಲೈನಲ್ಲಿ 3 ಗಂಟೆ ನಿಲ್ಲೋ ಬದಲು ಐ ವುಡ್ ಪ್ರಿಫರ್ ಸಿಟ್ಟಿಂಗ್ ಇನ್ ದಿಸ್ ಹಾಲ್ ವೆರಿ ಕಂಫರ್ಟೇಬ್ಲಿ. ಬೇಕಾದಾಗ ವಾಶ್ರೂಮ್ ಹೋಗ್ಬೋದು, ಕೆಫೆಟೇರಿಯಾ ಇದೆ, ತಗೊಳ್ಬೋದು, ಏನಾದರೂ ಫುಡ್ ತಗೊಳ್ಬೋದು, ಅಥವಾ ನಾನಿಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬೋದು. ಬಹಳಷ್ಟು ಡಿವೋಟೀಸ್ ಇಲ್ಲಿ ಬಂದು ವೆಯ್ಟಿಂಗ್ ಟೈಮಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಆ್ಯಂಡ್ ಆಲ್ ದ ಹಾಲ್ಸ್ ಇಕ್ವಿಪ್ಡ್ ವಿತ್ ಚೈಲ್ಡ್ ಕೇರ್ ರೂಮ್ಸ್. ಚೈಲ್ಡ್ ಕೇರ್ ರೂಮ್ಸ್ ಇಸ್ ನಾನು ಆಲ್ರೆಡಿ ನೋಡಿದೆ. ಅದು ನೋಡಿದ್ದೀರಾ? ಎಸ್ಪೆಷಲಿ ಅದು ಓಪನ್ ಮಾಡಿ ಕ್ಲೋಸ್ ಮಾಡೋದು, ಅಲ್ಲಿ ಇಟ್ಟು ಲೈಕ್ ಕೇರ್ ಮಾಡೋದು. ಹೌದು. ಕಾಂಪ್ಲೆಕ್ಸ್ ಇಟ್ ಹ್ಯಾಸ್ ಟು ಬಿ ಸಸ್ಟೈನೇಬಲ್, ಇಟ್ ಹ್ಯಾಸ್ ಟು ಬಿ ಗ್ರೀನ್ ಅಂತ ಹೇಳುವ ಯೋಚನೆಯು ಕೂಡ ಇತ್ತು. ಹಾಗಾಗಿ ದೇರ್ ಈಸ್ ಅ 600 kilowatt ಸೋಲಾರ್ ಇನ್ಸ್ಟಾಲ್ಡ್ ಅಟ್ ಟಾಪ್. ಆಲ್ರೆಡಿ ಸೋಲಾರ್, ಎವ್ರಿಥಿಂಗ್ ಇಸ್ ವರ್ಕಿಂಗ್ ಆನ್ ಸೋಲಾರ್. ಸೋಲಾರ್ ಇದೆ 600 kilowatt ಇದು. ದಿಸ್ ಈಸ್ ದ ಫಸ್ಟ್ ಏಡ್ ರೂಮ್. This concept is very good because ಏಜ್ ಪೀಪಲ್ ಇರ್ತಾರೆ. ಸಡನ್ಲಿ ಏನಾದರೂ ಆಗಕ್ಕೆ ಚಾನ್ಸಸ್ ಇದೆ. ಕರೆಕ್ಟ್. ಹಾಗಾಗಿ ದಿಸ್ ಇಸ್ ಲೈಕ್ ಅ ಫಸ್ಟ್ ಏಡ್ ರೂಮ್. ಐ ಥಿಂಕ್ ಎಲ್ಲರನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಹಾರ್ಡ್ಲಿ ಜಸ್ಟ್ ಒಂದು 20-25 ಮಿನಿಟ್ಸ್ ವೆಯ್ಟ್ ಮಾಡಿದೆ ಅಷ್ಟೇ. ಬನ್ನಿ ಹೋಗೋಣ. ಇಲ್ಲಿ ಝೋನ್ 1, ಝೋನ್ 2 ಆ್ಯಂಡ್ ಝೋನ್ 3 ಅಂತ 3 ಸಿಟ್ಟಿಂಗ್ ಇದೆ. ಫಸ್ಟು ಝೋನ್ 1 ಅವರು ಆಲ್ರೆಡಿ ರಿಲೀಸ್ ಮಾಡಿದೆ, ಅವ್ರು ಹೋಗ್ತಾ ಇದ್ದಾರೆ ಅಲ್ಲಿಂದ. ನಮ್ಮದು ಝೋನ್ 2, ನೆಕ್ಸ್ಟು ಝೋನ್ 3. ನಾವು ಸೆಕೆಂಡಲ್ಲಿ ಹೋಗ್ತೀವಿ. ಲೆಟ್ಸ್ ಸಿ. ನಮ್ಮದು ಝೋನ್ 2 ಓಪನ್ ಆಗಿದೆ. ಸೊ ಝೋನ್ 1 ಅವರೆಲ್ಲ ಕ್ಲಿಯರ್ ಆಗಿ ಈಗ ಝೋನ್ 2 ಓಪನ್ ಮಾಡಿದ್ದಾರೆ. ನಾವು ಝೋನ್ 2 ಅಲ್ಲಿ ಹೋಗ್ತಾ ಇದ್ದೀವಿ. ಝೋನ್ 3 ಅವರು ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ ದರ್ಶನ ಮಾಡೋಕ್ಕೆ. ಸ್ವಲ್ಪ ಕ್ಯೂ ಸ್ಟಾಪ್ ಆಗಿದೆ. ಆ್ಯಂಡ್ ಅಲ್ಲಿ ನೋಡಿ ಅನ್ನಪೂರ್ಣ ಅಂತ ಕಾಣಿಸ್ತಾ ಇದೆ. ನನ್ನ ಪ್ರಕಾರ ಅಲ್ಲೇ ಫುಡ್ ಎಲ್ಲ ಇರುತ್ತೆ ಅಂತ. ಇಲ್ಲಿ ಫುಲ್ ಡೇ ಫ್ರೀ ಫುಡ್ ಸೇವಾ ನಡೆಯುತ್ತೆ ಅಂತ ಹೇಳಿದೆ ಯಾರು ನನಗೆ. ಸೊ ಐ ಥಿಂಕ್ ಅದು ಇಲ್ಲೇ ಅನ್ನಪೂರ್ಣದಲ್ಲಿ. ಮತ್ತೆ ಸ್ಟಾರ್ಟ್, ಜಸ್ಟ್ 1 minute ಸ್ಟಾಪ್. ಇಲ್ಲಿ ಮಧ್ಯದಲ್ಲಿ ಫುಲ್ ಲೈಟ್ಸು ಮತ್ತು ಫ್ಯಾನ್ಸ್ ಎಲ್ಲ ಹಾಕಿದ್ದಾರೆ. ನನ್ನ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ, ಮುಂಚೆ ಇದು ಇತ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಬಿಕಾಸ್ ಟೆಂಪ್ರೇಚರ್ ಹೊರಗಡೆ ಸ್ವಲ್ಪ ಹೀಟ್ ಇದೆ, ಸೊ ಫ್ಯಾನ್ ಎಲ್ಲ ಹಾಕಿದ್ದಾರೆ.
ಇದು ತುಂಬ ಒಳ್ಳೆ ಸಿಸ್ಟಮ್. ಲೈನಲ್ಲಿ ಎಲ್ಲ ಕಾಯ್ತಾರೆ ಅಂದರೆ ಫ್ಯಾನ್ ಬೇಕೇ ಬೇಕು. ಸೊ ಯಾ ಗುಡ್. ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿಂದ ಮೇಲೆ ಹೋಗಿ ಒಳಗಡೆ ಟೆಂಪಲ್ ಇದೆ. ಈಗ ಹೊರಗಡೆ ಬಂದು ಬ್ಯಾಕ್ ಸೈಡ್ ನಾವು ಅನ್ನಪೂರ್ಣ ನೀವು ನೋಡ್ಬೋದು. ಇಲ್ಲಿ ಫುಲ್ ಡೇ ಫ್ರೀ ಪ್ರಸಾದ ಇದೆ, ಫ್ರೀ ಊಟ ಇದೆ. ಜನರಿಗೆ ಲಕ್ಷ ಜನ ಬಂದ್ರೂ ಅವ್ರಿಗೆ ಫ್ರೀ ಊಟ ಇದೆ ಇಲ್ಲಿ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಫುಡ್ಡು, ಹೆಂಗಿದೆ ಕ್ಲೀನ್ನೆಸ್ ಎಲ್ಲ, ಅದು ಹೋಗಿ ನೋಡೋಣ. ಎಲ್ಲ ಜನ ಊಟ ಮಾಡ್ತಾ ಇದ್ದಾರೆ. ನಮ್ಮ ಅನ್ನಪೂರ್ಣದ ಒಂದು ಹೃದಯ ಭಾಗ ಅಂತ ಹೇಳಿದ್ರೆ ಇದು ಅನ್ನಪೂರ್ಣದ ಅಡುಗೆ ಕೋಣೆ ಇದೆ ಏನಿದೆ, ಇದು ನಮ್ದು ಮೇನ್. ಗಂಟೆಗೆ ಸುಮಾರು 12,000 ಜನಕ್ಕೆ ಬೇಕಾದಂತ ಅನ್ನವನ್ನ ನಾವು 1 ಗಂಟೆಯಲ್ಲಿ ರೆಡಿ ಮಾಡಬಹುದು. ಇದಕ್ಕೆಲ್ಲ 100 kg ಅಕ್ಕಿಯನ್ನ ತೊಳೆದು ಇದಕ್ಕೆ ಹಾಕಿದ್ರೆ ಸುಮಾರು 20 ನಿಮಿಷದಿಂದ ಅರ್ಧ ಗಂಟೆಯಲ್ಲಿ 1 ಬ್ಯಾಚ್ ಅಂತೂ ಅನ್ನ ತಯಾರಾಗುತ್ತೆ. 200 ಕ್ವಿಂಟಲ್ ಕೆಪಾಸಿಟಿ ಕೋಲ್ಡ್ ಸ್ಟೋರೇಜ್ ಇದೆ. ಕೋಲ್ಡ್ ಆಗಿದೆ, ತುಂಬಾ ಕೋಲ್ಡ್ ಇದೆ. ಹೌದು. 8ರಿಂದ 9 ಡಿಗ್ರಿ ಟೆಂಪರೇಚರ್ ಇದೆ. ಫುಲ್ ವೆಜಿಟೇಬಲ್ಸ್, ಹೌದು, ಎಲ್ಲ ತರಕಾರಿಗಳು 10 days 5 days ಅಂತ ಮೇಲೆ ಇದು ಹಾಕಿದ್ದೀರಾ? ಅದು ಕೂಡ ಆಗಿದೆ. ವೆರಿ ನೈಸ್. ಸೊ ಇದು ಇವತ್ತು ಸ್ಟೋರೇಜ್ 200 ಕ್ವಿಂಟಲ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್. ಸೋನಾ ಸ್ಟೀಮ್ ರೈಸ್ ಅಕ್ಕಿಯನ್ನು ಬಳಕೆ ಮಾಡ್ತೇವೆ. ವರ್ಷದಲ್ಲಿ ಸುಮಾರು 75 ಲಕ್ಷ ಜನ ಅನ್ನಪ್ರಸಾದವನ್ನು ನಮ್ಮ ಅನ್ನಪೂರ್ಣದಲ್ಲಿ ಮಾಡ್ತಾರೆ. ದಿನವೊಂದಕ್ಕೆ ಸುಮಾರು 25 ಕ್ವಿಂಟಲ್ ಅಕ್ಕಿ, 15 ಕ್ವಿಂಟಲ್ ತರಕಾರಿ, 1 ಕ್ವಿಂಟಲ್ನಷ್ಟು ಉಪ್ಪು, 500 ಲೀಟರ್ ಮಜ್ಜಿಗೆ, 600 ತೆಂಗಿನಕಾಯಿ, ಒಂದು 250 kg ಬೇಳೆಯನ್ನು ನಾವು ದಿನನಿತ್ಯ ಬಳಕೆ ಮಾಡ್ತೇವೆ. ಸರಾಸರಿ ದಿವಸಕ್ಕೆ 20,000 ಜನ ಪ್ರಸಾದವನ್ನು ಮಾಡ್ತಾರೆ. ಶನಿವಾರ, ಭಾನುವಾರ, ಸೋಮವಾರ, ಹಬ್ಬ ಹರಿದಿನಗಳಲ್ಲಿ ಜನದಟ್ಟಣೆ ಜಾಸ್ತಿ ಇರ್ತದೆ. 1 ಲಕ್ಷದವರೆಗೂ ಕೂಡ ಅನ್ನ ಪ್ರಸಾದ ಸ್ವೀಕಾರ ಮಾಡಿದಂಥ ದಿವಸಗಳಿವೆ. 260 ಜನ ಸಿಬ್ಬಂದಿಗಳು ಇಲ್ಲಿ ಕೆಲಸವನ್ನು ಮಾಡ್ತಾರೆ, ಪೂರ್ಣಕಾಲಿಕ ಸಿಬ್ಬಂದಿಗಳು. ಫೈನಲಿ ದರ್ಶನ ಎಲ್ಲ ಕಂಪ್ಲೀಟ್ ಆಗಿದೆ. ನಾವು ಈಗ ಇಲ್ಲಿಂದ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಟು ದ ಮ್ಯಾನೇಜ್ಮೆಂಟ್ ಟೀಮ್, ಥ್ಯಾಂಕ್ಸ್ ಟು ಎವ್ರಿ ಒನ್. ಬಹಳ ಖುಷಿ ಆಯಿತು. ಜನ ಎಲ್ಲ ಖುಷಿ ಪಡ್ತಾ ಇದ್ದಾರೆ ಹೊಸ ಹಾಲಿಂದ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಜೈ ಮಂಜುನಾಥ ಸ್ವಾಮಿ.